ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಾಯಶಃ ಇದನ್ನ ಯಾರೂ ನಿರೀಕ್ಷಿಸಿರಲಿಲ್ಲ, ಕಾಂಗ್ರೆಸ್ ವರಿಷ್ಠರು ಕೂಡ. ಹಾಗೇನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಲಿ ಇಂತಹ ಒಂದು ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ರೀತಿಯಲ್ಲಿ ಇದು ಸಹಜವಾದ ಪ್ರತಿಕ್ರಿಯೆ. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಇರುವವರು 140 ಜನ. ಕೆಲವು ಕಾಂಗ್ರೆಸ್ಸಿಗೆ ಅನ್ನಿಸೋದುಂಟು, 115-25 ಸೇಫ್ ಆಗಿರ್ತಿದ್ವಿ, ಒಂದು 20-30 ಜನ ಎಕ್ಸ್ಟ್ರಾ ಬಂದ್ಬಿಟ್ರು ಅಂತ. ಯಾಕೆಂದ್ರೆ ಈ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಅಧಿಕಾರವನ್ನ ಬಯಸುವುದಿದೆಯಲ್ಲ, ಅದೇ ಮುಖ್ಯವಾದ್ದು. ಅಧಿಕಾರವನ್ನ ಗ್ರ್ಯಾಬ್ ಮಾಡಿಕೊಳ್ಳುವುದು, ಕಿತ್ತುಕೊಳ್ಳುವುದು. ಈ ಮಾತನ್ನ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳಿದ್ರು. ಎಸ್ ಎಂ ಕೃಷ್ಣ ಅವರ ಐಸಿ ದಟ್ ಮುಖ್ಯಮಂತ್ರಿ ಆದಾಗ ಆದ ಅನುಭವಗಳು, ತಾವು ಹೇಗೆ ಅಧಿಕಾರವನ್ನ ಕಿತ್ತುಕೊಳ್ಳಬೇಕಾಯಿತು ಅಂತ. ಈಗ ಹಲವರು ಅದೇ ಕೆಲಸ ಮಾಡ್ತಾ ಇದ್ದ ಕಾಣುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಬಹಳ ಸ್ಪಷ್ಟವಾಗಿ ಅತೃಪ್ತಿ ಕಾಣ್ತಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಶಾಸಕರ ಅಭಿಮಾನಿಗಳು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಬಂದ್ಗಳನ್ನ ಕರೆದಿದ್ದಾರೆ. ಸೊ ಈ ನಡುವೆ ಮುಖ್ಯಮಂತ್ರಿಗಳು ಅಖಾಡಕ್ಕೆ ಇಳಿದಿದ್ದಾರೆ, ಅವರ ಆಪ್ತರನ್ನು ಅಖಾಡಕ್ಕೆ ಇಳಿಸಲಾಗಿದೆ. ಒಂದು ಕಡೆಯಿಂದ ಅವರು ಸಮಾಧಾನವನ್ನು ಪಡಿಸ್ತಾ ಬರ್ತಾ ಇದ್ರೆ, ಇನ್ನೊಂದು ಕಡೆ ಇನ್ಯಾರು ಎದ್ದು ನಿಲ್ತಾರೆ, ರಾಜೀನಾಮೆ ಬೆದರಿಕೆ ಹಾಕ್ತಾರೆ, ಇದೆಲ್ಲ ನಡೀತಾ ಇದೆ. ಈಗಿನ ಮಾಹಿತಿಯ ಪ್ರಕಾರ 13ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಂದರ್ಭದಲ್ಲಿ ಸುಮಾರು 40 ಶಾಸಕರು ಒಂದೆಡೆ ಸೇರಿ ಚರ್ಚೆ ನಡೆಸಿ ಮುಂದೆ ಏನು ಮಾಡಬೇಕು ಅನ್ನುವ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಲವು ಹಿರಿಯ ಶಾಸಕರುಗಳು, ದಿನೇಶ್ ಗುಂಡೂರಾವ್ ಅವರು, ಎಚ್ ಕೆ ಪಾಟೀಲ್ ಅವರು, ಅವರಿಬ್ಬರು ಮಾತನಾಡಿದ್ದು ಆಡಿಯೋ ಏನಿದೆ ಅದು ಬಂದಿದೆ, ವಿಡಿಯೋನು ಬಂದಿದೆ. ಯಾವ ಮಾನದಂಡದ ಆಧಾರದ ಮೇಲೆ ಸಚಿವರನ್ನ ಆಯ್ಕೆ ಮಾಡಲಾಯಿತು ಅನ್ನುವ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇದರ ನಡುವೆ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಅಲ್ಲಿನ ಶಾಸಕರ ನಡುವೆ ನಡೆದಂತಹ ಮಾಜಿ ಸಚಿವರ ನಡುವೆ ನಡೆದಂತು ನಂಜಯ್ಯನ ಮಠ್ ಮತ್ತು ಆರ್ ಬಿ ತಿಮ್ಮಾಪುರ ಅವರು ಮಾತನಾಡಿದ್ದು. ಸೊ ಅದು ಒಂದು ರೀತಿ ಸ್ಫೋಟಕವಾದ ಮಾಹಿತಿ. ಇಬ್ರು ಮಾತನಾಡ್ತಾರೆ, ಅದೇ ಯಥಾ ಪ್ರಕಾರ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಲಾಯಿತು ಅನ್ನುವ ಪ್ರಶ್ನೆ, ಅದನ್ನ ಚರ್ಚೆ ಮಾಡ್ತಾ ಹಣಕಾಸಿನ ಬಗ್ಗೆ ಮಾತನಾಡ್ತಾರೆ. ಸೊ ಯಾರು ದುಡ್ಡು ಕೊಟ್ಟವರನ್ನ ಸಚಿವರನ್ನಾಗಿ ಮಾಡ್ತಾರೆ, ಯಾರಾಗಿದ್ದಾರೆ ಕೊಟ್ಟಿದ್ದಾರೆ, ಇದು ಬಹಳ ಗುರುತರವಾದ ಆರೋಪ. ಅದಾದ್ರೆ ಪೂರ್ಣ ನಾನು ಮಾತಾಡಿಲ್ಲ ಅಂತ ಹೇಳಿ ಆರ್ ಬಿ ತಿಮ್ಮಾಪುರ ಡಿನೈ ಮಾಡಿದ್ರೆ, ಸೊ ನಾನು ಮಾತಾಡಿದ ನಿಜ, ಅದು ಎಕ್ಸ್ಟ್ರಾ ಸೇರಿದೆ ಅಂತ ನಂಜಯ್ಯನ ಮಠ ಹೇಳಿದ್ದಾರೆ. ಈ ನಡುವೆ ದುಃಖ ತಪ್ತರಾದಂತಹ ಮಹದೇವಪ್ಪನವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹತ್ತಿರವಾಗಿದ್ದಂಥವರು. ಹಾಗೇನೆ ಹಿಟ್ನಾಳ್ ಅವರು ಸಿದ್ದರಾಮಯ್ಯನವರ ಮೇಲೆ ಮುನಿಸಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಇಡೀ ಈ ಒಂದು ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನ ಟಾರ್ಗೆಟ್ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರು ಇನ್ನೂ ಒತ್ತಡ ಹಾಕಿ ತಮ್ಮನ್ನ ಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು ಅನ್ನುವ ಮಾತು ಹಲವರ ಬಾಯಿಂದ ಬರ್ತಾ ಇದೆ. ಹಾಗೆ ಸಚಿವ ಸ್ಥಾನ ತಪ್ಪಿಕೊಂಡವರು ಕೂಡ ಇಂಡಿಯಾ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ. ಅದು ತನ್ವೀರ್ ಸೇಠ್ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಸಿದ್ದರಾಮಯ್ಯನವರಿಂದಲೇ ತಪ್ಪಿತು ಅಂತ. ಆದ್ರೆ ತಾವು ಹೇಳಿದವರು ಎಲ್ಲರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯನು ಪ್ರಮಾಣ ವಚನ ಸಮಾರಂಭಕ್ಕೆ ಹೋಗದೇನೆ ಯಾವುದೇ ಮಾತನಾಡದೆ ಮೌನವಾಗಿ ಕುಳಿತಿದ್ದಾರೆ.
ಹಾಗಿದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಒಳಗಡೆ? ನೀವು ಖಾಸಗಿಯಾಗಿ ಕಾಂಗ್ರೆಸ್ ಶಾಸಕರ ಜೊತೆ ಮಾತನಾಡಿದರೆ ಬಹಳಷ್ಟು ಜನ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ದೂಷಿಸುವುದು ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಸುರ್ಜೇವಾಲಾ ಅವರು ಉಸ್ತುವಾರಿ, ಆದರೆ ಅವರೇ ಡಿಫ್ಯಾಕ್ಟೋ ಮುಖ್ಯಮಂತ್ರಿ ಹಾಗೆ ವರ್ತಿಸ್ತಾರೆ ಅನ್ನುವ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಸುರ್ಜೇವಾಲಾ ಅವರ ನಿಯಂತ್ರಣದಲ್ಲಿದ್ದಾರಾ ಅಲ್ವ ಪ್ರಶ್ನೆ. ಹಾಗಿದ್ರೆ ಇಷ್ಟು ಪವರ್ಫುಲ್ ಸುರ್ಜೇವಾಲಾ ಆದದ್ದು ಹೇಗೆ? ಸೊ ರಾಹುಲ್ ಗಾಂಧಿ ಆಗಲಿ ಖರ್ಗೆ ಆಗಲಿ ಸುರ್ಜೇವಾಲಾ ಅವರನ್ನ ಅಷ್ಟು ಯಾಕೆ ನಂಬುತ್ತಾರೆ ಅನ್ನೋದು. ಹಾಗೆ ನೋಡಿದರೆ 2023 ಚುನಾವಣೆಯ ನಂತರದಲ್ಲೇ ಸುರ್ಜೇವಾಲಾ ಅವರ ನಡವಳಿಕೆಯ ಬಗ್ಗೆ ಹಲವಾರು ದೂರುಗಳು ಬಂದಿದ್ರು. ಚುನಾವಣಾ ಸಂದರ್ಭದಲ್ಲೇನೆ ಅವರು ಪಕ್ಕಾ ಬಲಪಂಥೀಯ ಪತ್ರಕರ್ತರೊಬ್ಬರ ಮನೆಗೆ ವಿಸಿಟ್ ಮಾಡಿದ್ರು. ಕಾಂಗ್ರೆಸ್ ವಿರೋಧಿಯಾದ ಸಂಘ ಪರಿವಾರದ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಸಂಘದ ಒಟುಗಳನ್ನ ತಯಾರು ಮಾಡಿ ಮಾಧ್ಯಮದಲ್ಲಿ ಬಿಡುವಂಥವ್ರು. ಸೊ ಅವರು ಸಿದ್ದರಾಮಯ್ಯನವ್ರಿಗೆ ಹತ್ರ ಅನ್ನೋದು ಇನ್ನೊಂದು ಸೋಜಿಕವಾದದ್ದು. ಅವರ ಮನೆಗೂ ಈ ಸುರ್ಜೇವಾಲಾ ಹೋಗಿದ್ರು. ಆಗ ಟೀಕೆ ವ್ಯಕ್ತವಾಯಿತು. ಅದರಂತೆ ಸುರ್ಜೇವಾಲಾ ಅವರ ಇಂತಹ ಹಲವು ನಡವಳಿಕೆಗಳು ಪ್ರಚಾರವಾಗಿತ್ತು. ಆಗ್ಲೂ ಕಾಂಗ್ರೆಸ್ ನಾಯಕರು ಅದೇ ರೀತಿ ಮಾತಾಡ್ತಿದ್ರು. ಹಾಗಿದ್ರೆ ಈಗ ನಂಜಯ್ಯನ ಮಠ್ ಅವರ ಆಡಿರುವ ಮಾತು ಏನಿದೆ ತಿಮ್ಮಾಪುರ ಜೊತೆ, ಆರ್.ಬಿ. ತಿಮ್ಮಾಪುರ ಜೊತೆ, ಆ ಮಾತು ಸತ್ಯ ಅಂತ ಅಂದುಕೊಂಡ್ರೆ ಹಣ ಕೊಟ್ಟು ಮಂತ್ರಿಗಳಾಗಿದ್ದಾರೆ ಅನ್ನುವ ಆರೋಪ ಏನಿದೆ, ಯಾರಿಗೆ ಹಣ ಕೊಟ್ಟದ್ದು? ಸುರ್ಜೇವಾಲಾ ಅವರಿಗೆ ಹಣ ಕೊಟ್ಟಿದ್ದ? ಸುರ್ಜೇವಾಲಾ ಅವರ ಹಿತಾಸಕ್ತಿ ಏನು? ವಾಟ್? ಸೊ ಒಂದು ಬಹಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದರಲ್ಲಿ ಬಹಳ ಪ್ರಮುಖ ಪಾತ್ರ ಇದ್ದುದು ಇದೇ ಸುರ್ಜೇವಾಲಾ ಅವರದ್ದು. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸ್ಪಷ್ಟವಾಗಿ ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತಿದ್ರೆ, ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನ ಪರವಾಗಿ ನಿಂತಿದ್ರು. ಆದರೆ ಅಲ್ಟಿಮೇಟ್ಲಿ ನಂತರ ಗೆದ್ದವರು ಸುರ್ಜೇವಾಲಾ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅನ್ನೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇರಾದೆ ಕೂಡ ಆಗಿತ್ತು. ಖರ್ಗೆ ಸುರ್ಜೇವಾಲಾ ಸೇರಿ ಸೋನಿಯಾ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಆಯಿತು, ಮುಖ್ಯಮಂತ್ರಿ ಆದರು. ಸೊ ಈಗ ನಾನೇ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೀನಿ ಅನ್ನುವ ಮೂಲಕ ಕರ್ನಾಟಕದ ಕಾಂಗ್ರೆಸ್ ಒಳಗಡೆ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಸುರ್ಜೇವಾಲಾ ತೋರಿಸ್ತಾ ಇದ್ದಾರೆ. ನೀವು ಜನತಂತ್ರ ವ್ಯವಸ್ಥೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರಿಗೆ ಸ್ಪಷ್ಟವಾಗಿ ಒಂದು ಸ್ವಾತಂತ್ರ್ಯ ಅನ್ನೋದು ಬೇಕಾಗುತ್ತೆ. ಇಲ್ಲಿ ಗಮನಿಸಿದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಈ ವಿಚಾರ ನೋಡೋಣ. ಶಿವಕುಮಾರ್ ಅವರು ಸಚಿವ ಸಂಪುಟದ ಸಂದರ್ಭದಲ್ಲಿ ಅವರು ಹೇಳಿದ್ದು, ಒಂದು ಹಂತದಲ್ಲಿ ಅವರು ಹೇಳಿದ್ದು, ನಾನು ಸಿದ್ದರಾಮಯ್ಯ ಸೇರಿ ಪಟ್ಟಿಯನ್ನು ಸಿದ್ಧಪಡಿಸಿದ್ವಿ ಎಂದರು. ಹಾಗಿದ್ದಾಗ ಆ ಪಟ್ಟಿಯಲ್ಲಿ ಆಗು ಹೋಗಿರುವ ತಪ್ಪುಗಳಿರ್ಲಿ ಇನ್ನೊಂದಿರ್ಲಿ ಅದರೆಲ್ಲ ಜವಾಬ್ದಾರಿಯನ್ನು ಇವರಿಬ್ಬರು ನಾಯಕರು ಹೊತ್ಕೋಬೇಕು ಅಲ್ವಾ. ಇನ್ನೊಂದು ಸಂದರ್ಭದಲ್ಲಿ ಅವರು ಹೇಳಿದ್ದು, ಇದು ಹೈಕಮಾಂಡ್ ಪಟ್ಟಿ, ನಾನೇನು ಮಾಡೋಕ್ಕಾಗಲ್ಲ, ನನ್ನದೇನು ಇಲ್ಲ, ಹೈಕಮಾಂಡ್ ಬಿಟ್ಟಿದ್ದೀನಿ. ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗೆ ನೀಡಬೇಕಾದ ಸ್ವಾತಂತ್ರ್ಯವನ್ನು ನೀಡಿದ್ದೇನೆ, ತಾವೇ ಮುಖ್ಯಮಂತ್ರಿ ಹಾಗೆ ವರ್ತನೆ ಮಾಡ್ತಾ ಇದೆಯಾ? ಇದು ಜನತಂತ್ರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿ? ಯೂಸ್ವಲಿ ಜನತಂತ್ರದಲ್ಲಿ ನಡೆಯೋದು ಹೇಗೆ ಅಂತ ಅಂದ್ರೆ, ಮುಖ್ಯಮಂತ್ರಿಗಳ ಏನಿದೆ ಅವರಿಂದ ಪಟ್ಟಿ ಪಡೆಯೋದು ಅಥವಾ ಉಳಿದವ್ರ ಕನ್ಸಲ್ಟ್ ಮಾಡೋದು ಸಹಜವಾದ ಪ್ರಕ್ರಿಯೆ.
ಆದರೆ ಅದು ಎಷ್ಟೋ ದಿನಗಳ ಕಾಲ ಇಟ್ಕೊಂಡು ಯಾವ್ದ್ಯಾವ್ದೋ ಹೆಸರುಗಳನ್ನು ಸೇರಿಸಿ, ಫಾರ್ ಎಕ್ಸಾಂಪಲ್ ಅವರು ಗಾಯತ್ರಿ ಶಾಂತನಗೌಡ ಅವರದ್ದು, ಅವರ ಹೆಸರು ಇರುವುದು ಮುಖ್ಯಮಂತ್ರಿಗಳಿಗಾಗಲಿ ಮಾಜಿ ಮುಖ್ಯಮಂತ್ರಿಗಳಿಗಾಗಿ ಗೊತ್ತಿಲ್ಲ ಅಂದ್ರೆ ಈ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರನ್ನೂ ಕತ್ತಲೆಯಲ್ಲಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ನಿಂತ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಾಗ್ತಾರೆ ಅಂತಂದ್ರೆ ಜನತಾಂತ್ರಿಕ ವ್ಯಾಲ್ಯೂಗಳ ಕಥೆ ಏನು, ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಮತ್ತು ಒಬ್ಬ ಮುಖ್ಯಮಂತ್ರಿ ಆದವರನ್ನ ಈ ರೀತಿ ನಿಯಂತ್ರಿಸುವುದು ಎಷ್ಟರ ಮಟ್ಟಿಗೆ ಸರಿ. ಹಾಗಿದ್ರೆ ಇದನ್ನ ನಾವು ಇನ್ನೊಂದು ರೀತಿ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಕಾಂಗ್ರೆಸ್ ಹೈಕಮಾಂಡ್ನ ನಿಯಂತ್ರಣದಲ್ಲಿ, ಸುರ್ಜೇವಾಲಾ ಅವರ ನಿಯಂತ್ರಣದಲ್ಲಿ ಕೆಲಸ ಮಾಡುವ ಸ್ಥಿತಿ ಬಂದಿದೆ ಅನ್ನುವ ಪ್ರಶ್ನೆಯನ್ನ ಅದನ್ನೇ ಇಟ್ಟುಕೊಂಡು ನಾವು ನೋಡೋದಾದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಶಾಸಕಾಂಗ ಪಕ್ಷದಲ್ಲಿ ಅವರು ಚುನಾಯಿತರಾಗಿ ಮುಖ್ಯಮಂತ್ರಿ ಆದುದಲ್ಲ. ಅಂದ್ರೆ ಅವರಿಗೆ ಶಾಸಕಾಂಗ ಪಕ್ಷದಲ್ಲಿ ಬಹುಮತ ಇದ್ರೆ, ಆ ಜನತಾಂತ್ರಿಕ ವಿಧಾನದ ಮೂಲಕ ಅವರು ಆಯ್ಕೆಯಾಗಿದ್ರೆ ಆಗ ಅವರಿಗೆ ಇನ್ನಷ್ಟು ಶಕ್ತಿ ಬರ್ತಿತ್ತು. ಆದರೆ ಅವರು ಆಯ್ಕೆಯಾದಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹುಮತ ಇದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ಬಂದಿಲ್ಲ. ನೇರವಾಗಿ ಹೈಕಮಾಂಡ್ ತಂದು ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ದು, ಆಯ್ಕೆಯಲ್ಲ. ಸೊ ಆದ್ರಿಂದ ಒಬ್ಬ ನೇಮಕಗೊಂಡ ಮುಖ್ಯಮಂತ್ರಿ ಆಯ್ಕೆಯಾದ ಮುಖ್ಯಮಂತ್ರಿಗಿಂತ ಹೆಚ್ಚು ದುರ್ಬಲರಾಗಿರ್ತಾರೆ. ಸೊ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ದುರ್ಬಲವಾಗುವುದಕ್ಕೆ ಅದೇ, ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆದ ದಿನದಿಂದ ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇದ್ದಂತೆ ಕಾಣ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ತೆಗೆದುಕೊಳ್ಳುವ ತೀರ್ಮಾನಗಳೇನಿವೆ ಅದಕ್ಕೆ ತಲೆ ಕೊಡಬೇಕಾದರೂ ಡಿ ಕೆ ಶಿವಕುಮಾರ್. ದಿಸ್ ಈಸ್ ಐರನಿ. ಅವರು ಹೈಕಮಾಂಡ್ ಅನ್ನು ಡಿಫೆಂಡ್ ಮಾಡ್ಕೊಳ್ಳದೆ ಇರೋಕ್ಕೂ ಆಗಲ್ಲ, ಡಿಫೆಂಡ್ ಮಾಡೋದು ಕಷ್ಟ. ಆದ್ರಿಂದ ಈಗ ಬೇರೆ ರೀತಿ ಬೆಳವಣಿಗೆಗಳು ನಡೀತಾ ಇರೋದು ಅದೇ ಕಾರಣಕ್ಕಾಗಿ. ಒಂದು, ಸಚಿವ ಸಂಪುಟದ ರಚನೆಯಲ್ಲಿ ಹೈಕಮಾಂಡ್ ಮತ್ತು ಸುರ್ಜೇವಾಲಾ ಅವರ ಪಾತ್ರ ಹೆಚ್ಚಿದೆ ಅನ್ನುವ ದೂರು ಕೆಲವು ಶಾಸಕರುಗಳಲ್ಲಿದೆ. ಆದರೆ ಡಿ ಕೆ ಶಿವಕುಮಾರ್ ಆಲ್ಸೋ ಇಸ್ ಪ್ಲೇಯಿಂಗ್ ಹಿಸ್ ಗೇಮ್ ವೆರಿ ವೆಲ್. ಅವರು ಯಾರ್ಯಾರು ಶಾಸಕರನ್ನ ಭೇಟಿ ಮಾಡಿದ್ದಾರೆ, ಮಂತ್ರಿಮಂಡಲದಿಂದ ತಪ್ಪಿಸಿಕೊಂಡಂತಹ ಅವಕಾಶ ಸಿಗದೇ ಇರುವಂತಹ ಶಾಸಕರನ್ನ ಸಮಾಧಾನ ಪಡಿಸುವಾಗ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಅವರು ಬ್ಲೇಮ್ ಮಾಡಿದ್ದು ಯಾರನ್ನ? ದಿಸ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನನಗೆ ಬಂದ ಮಾಹಿತಿಯ ಪ್ರಕಾರ ಒಂದು ಸಿದ್ದರಾಮಯ್ಯ ಅವರ ಒತ್ತಾಯದ ಮೂಲಕ ಅಥವಾ ಅವರ ಪ್ರೆಷರ್ ಮೂಲಕ ಬೇಲೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವ ಮೆಸೇಜ್ ಅನ್ನು ಅವರಿಗೆ ತಲುಪಿಸಲಾಗಿದೆ. ಆದರೆ ನಿಜವಾಗಿ ಬೇಲೂರು ಗೋಪಾಲಕೃಷ್ಣ ಅವರ ಬದಲಿಗೆ ಮಧು ಬಂಗಾರಪ್ಪ ಅವರು ಮತ್ತೆ ಮಂತ್ರಿ ಆಗೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರನ್ನ. ಯಾಕಂದ್ರೆ ಬಂಗಾರಪ್ಪ ಕುಟುಂಬದ ಜೊತೆಗೆ ಅವ್ರಿಗಿರುವ ಸಂಬಂಧ. ಆದ್ರೆ ಅದರ ಬ್ಲೇಮ್ ಈಗ ಸಿದ್ದರಾಮಯ್ಯವ್ರಿಗೆ ಬಂದಿದೆ. ಅಂದ್ರೆ ಈ ಬ್ಲೇಮ್ ಗೇಮ್ ಇದೆಯಲ್ಲ, ಇಟ್ ಈಸ್ ಪ್ಲೇಯಿಂಗ್, ಇದು ಆಟ ಆಡ್ತಾ ಇದ್ದಾರೆ, ಇದು ನಡೀತಾ ಇದೆ ಇಲ್ಲಿ. ಅಂದ್ರೆ ಯಾರ್ಯಾರು ಮಂತ್ರಿ ಸ್ಥಾನವನ್ನ ಕಳೆದುಕೊಂಡಿದ್ದಾರೋ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಗುರಿ ಮಾಡಲಾಗ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರ ಸುತ್ತ ಇರೋರು ಬಹಳಷ್ಟು ಜನ ಈಗ ಇಲ್ಲ, ಅವರೆಲ್ಲರೂ ಅಧಿಕಾರ ಅಂದ್ರೆ ಹಾಗೇನೆ ಬಿಟ್ಟಿದ್ದಾರೆ. ಹಾಗಿದ್ರೆ ಇದು ಏನಾಗುತ್ತೆ ಅನ್ನೋದು 13ನೇ ತಾರೀಕಿನ ನಂತರ ಇವರು ಶಾಸಕರೆಲ್ಲ ಸೇರ್ತಾರೆ, ಮತ್ತೆ ಈ ಬ್ಲೇಮ್ ಗೇಮ್ ಮುಂದುವರಿಬಹುದು. ಒಟ್ಟಾರೆಯಾಗಿ ಇಟ್ ಈಸ್ ಸಚ್ ಎ ಸಿಚುವೇಶನ್ ಇದು ಅಂತ ಅಂದ್ರೆ ಕಾಂಗ್ರೆಸ್ನ ಒಳಗಿನ ಈ ಒಂದು ಭಿನ್ನಮತ ಅನ್ನಿ ಪ್ರತಿಭಟನೆಗಳು ಎಲ್ಲವೂ ಕೂಡ ತಕ್ಷಣ ತಣ್ಣಗಾಗುವ ಸ್ಥಿತಿ ಕಾಣ್ತಾ ಇಲ್ಲ. ಯಾಕಂದ್ರೆ ಶಾಸಕರು ಒಂದು ಆತಂಕ ಇದೆ, ಈಗ ಮಂತ್ರಿ ಆಗುತ್ತೆ ನಾವು ಆಗ್ಬಿಡ್ಬೇಕು, ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೋ ಇಲ್ಲ 28 ಗೊತ್ತಿಲ್ಲ, ಅವರಿಗೆ ಅನುಮಾನಗಳಿವೆ. ಅದರಿಂದ ನಾವು ಮಂತ್ರಿ ಆಗುವ ಅವಕಾಶ, ಬಹಳಷ್ಟು ಸೀನಿಯರ್ಸ್ಗಳು ಕೆಲವರು ನಾವು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಲ್ಲ
ಅನ್ನುವ ಮಾತನ್ನು ಹೇಳ್ತಾ ಇದ್ದಿದ್ದು ಕೊನೆಯದು ಅಂತ. ಅವ್ರು ಇಲೆಕ್ಷನ್ ನಿಲ್ತಾರೋ ಬಿಡ್ತಾರೋ ಬೇರೆ, ಆದರೆ ಮತ್ತೆ ಆಯ್ಕೆಯಾಗಿ ಬರುವಂತಹ ನಂಬಿಕೆ ಶಾಸಕರಲ್ಲಿ ಕಾಣ್ತಾ ಇಲ್ಲ. ಆದ್ರಿಂದ ಈಗಲೇ ನಾವು ಮಂತ್ರಿ ಆಗ್ಬಿಟ್ಟು ಅಧಿಕಾರವನ್ನು ಅನುಭವಿಸ್ಬೇಕು ಅನ್ನೋ ಸ್ಥಿತಿಲಿದ್ದಾರೆ. ಅದಕ್ಕೆ ಅವರಿಗೆ ಸಿಟ್ಟು ಬಂದದ್ದು. ಮುಂದೇನಾಗುತ್ತೆ, ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ನೋಡೋ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.